Now I call upon Mr. Anjani Gowda, our lawyer. Over to you, sir. ನಮ್ಮ ಹೆಮ್ಮೆಯ ಶಾಲೆಯ ವಾರ್ಷಿಕೋತ್ಸವ ಅಥವಾ ಸಂಭ್ರಮದ ವಾರ್ಷಿಕೋತ್ಸವದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ಒಂದು ಶಾಲೆಯ ಅಧ್ಯಕ್ಷರಾದಂತಹ ನಾಗರಾಜಣ್ಣವರೇ, ಈಗ ತಾನೇ ಈ ಒಂದು ಸುಭದ್ರ ಸಮಾಜವನ್ನು ಕಟ್ಟಲಿಕ್ಕೆ ಪೋಷಕರು ಮತ್ತು ವಿದ್ಯಾರ್ಥಿಗಳ ಜವಾಬ್ದಾರಿ ಮತ್ತು ಪಾತ್ರ ಹೇಗಿರಬೇಕು ಅನ್ನೋದನ್ನು ಸವಿಸ್ತರವಾಗಿ ತಮ್ಮ ಮುಂದೆ ವಿವರಣೆಯನ್ನು ನೀಡಿದಂತಹ ಡಾಕ್ಟರ್ ಮೂರ್ತಿ ಸಾಹೇಬ್ರೆ, ಬಹುಶಃ ನಾನು ಮೊದಲನೇದಾಗಿ ಈ ಶಿಕ್ಷಣ ರಂಗವನ್ನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಸುಮಾರು 20-25 ವರ್ಷದ ಒಡನಾಟ ನಮಗೂ ಮತ್ತು ಸತೀಶ್ ರಾಜ್ರವ್ರಿಗೂ, ಅವ್ರ ತಂದೆಯವರು ವಾಣಿಜ್ಯೋದ್ಯಮಿಗಳಾಗಿದ್ದರೂ ಕೂಡ ಅವರು ಹಣವನ್ನು ಸಂಪಾದನೆ ಮಾಡಬೇಕು ಅಂದಿದ್ರೆ ಬೇರೆ ಬೇರೆ ರಂಗಗಳು ಬೇರೆ ಬೇರೆ ಕ್ಷೇತ್ರಗಳಿರ್ತಾ ಇದ್ವು. ದುಡ್ಡಿದ್ರೆ ಯಾವುದೋ ಒಂದೆರಡು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಕಟ್ಟೋದು ಅಥವಾ ಯಾವುದಾದ್ರೂ ಒಂದು ಕಮರ್ಷಿಯಲ್ ಬಿಸ್ನೆಸ್ಸನ್ನು ಮಾಡ್ತಕ್ಕಂಥದ್ದು ಮಾಡಬಹುದಿತ್ತು. ಆದರೆ ಅವರು ಈ ಒಂದು ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನು ಕೊಡಬೇಕು, ಈ ಸಮಾಜದಲ್ಲಿ ಈ ಸಮಾಜನ ಏನಾದರೂ ತೀಡಿ ಒಂದು ಸುಸ್ಥಿರ ಸಮಾಜವನ್ನು ಕಟ್ಟಬೇಕಾದ್ರೆ ಈ ಒಂದು ಸಮಾಜದಲ್ಲಿ ಶಿಕ್ಷಣ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಪಾತ್ರ. ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಶ್ಲಾಘನೀಯವಾಗಿರ್ತಕ್ಕಂಥ ವಿಚಾರ. ಬಹುಶಃ ನಮಗೆಲ್ಲರಿಗೂ ಕೂಡ ಗೊತ್ತಿದೆ, ಇವತ್ತು ಈ ಒಂದು ಸುಭದ್ರ ಸಮಾಜದಲ್ಲಿ ನಾವು ಹೆಚ್ಚು ಗೌರವ ಯಾರ್ಯಾರಿಗೆ ಕೊಡ್ತೀವಿ ಅಂತಂದರೆ, ಮೊದಲನೇದಾಗಿ ನಮ್ಮನ್ನು ಹೊತ್ತು ಸಾಕಿದಂತಹ ತಂದೆ ತಾಯಿಗಳಿಗೆ, ತದನಂತರ ಈ ಒಂದು ದೇಶದಲ್ಲಿ ನಮ್ಮನ್ನೆಲ್ಲವನ್ನು ಕೂಡ ಸಾಕ್ತಾ ಇರ್ತಕ್ಕಂಥ ರೈತ ಮತ್ತು ನಮ್ಮನ್ನೆಲ್ಲವನ್ನು ಕೂಡ ಗಡಿಯಲ್ಲಿ ನಿಂತು ರಕ್ಷಣೆಯನ್ನು ಮಾಡ್ತಾ ಇರ್ತಕ್ಕಂಥ ಸೈನಿಕ, ತದನಂತರ ಇವರೆಲ್ಲವನ್ನು ಕೂಡ ಸಮಾಜದಲ್ಲಿ ಸೃಷ್ಟಿ ಮಾಡ್ತಕ್ಕಂಥ ಶಿಕ್ಷಕರು, ಇಷ್ಟು ಜನರು ಕೂಡ ಈ ಸಮಾಜದಲ್ಲಿ ಇವತ್ತು ಅತ್ಯಂತ ಒಳ್ಳೆಯ ಗೌರವಾಯುತ ಹುದ್ದೆಗಳಲ್ಲಿರ್ತಕ್ಕಂಥವರು. ಮೊದಲು ಅವರಿಗೆ ನಾವು ಗೌರವವನ್ನು ಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಸಂಪ್ರದಾಯ ಅಂತ ಭಾವಿಸ್ತೇನೆ. ಬಹುಶಃ ನಮಗೆಲ್ಲರಿಗೂ ಕೂಡ ಗೊತ್ತಿದೆ, ಇವತ್ತು ಶಿಕ್ಷಣ ಸಂಸ್ಥೆಗಳ ಪಾತ್ರ ಎಷ್ಟು ಮುಖ್ಯ ಅಂದರೆ, ಇವತ್ತು ಸುಭದ್ರ ಸಮಾಜವನ್ನು ಕಟ್ಟಬೇಕಾದ್ರೆ ಇವತ್ತು ಶಿಕ್ಷಣ ಸಂಸ್ಥೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತವೆ. ಬಹುಶಃ ನಾನು ಸಾಕಷ್ಟು ಶಾಲೆಗಳಲ್ಲಿ ನೋಡಿದ್ದೇನೆ, ನನ್ನ ಸ್ನೇಹಿತರ ಶಾಲೆಗಳು ಕೂಡ ಇದ್ದಾವೆ. ಆದರೆ ಈ ಶಾಲೆಯ ಸೆಕ್ರೆಟರಿ ಅವರಿದ್ದಾರಲ್ಲ, ಕಾರ್ಯದರ್ಶಿ ಸತೀಶ್ ರಾಜ್ ಅವರು, ಅವರಷ್ಟು ಕ್ರಿಯಾಶೀಲ ಕಾರ್ಯದರ್ಶಿನ ನಾನು ಯಾವ ಶಾಲೆನಲ್ಲೂ ನೋಡಿಲ್ಲ. ಬಹುಶಃ ಅವರು ಕಾಲೇಜು ದಿನಗಳಿಂದಲೂ ಕೂಡ ಬಹಳಷ್ಟು ಕ್ರಿಯಾಶೀಲವಾಗಿ ಏನಾದರೂ ಒಂದು ಹೊಸತನನ್ನು ಹುಡುಕಬೇಕು, ಆತ ಸುಮ್ಮನೆ ಕೂತಿರ್ತಕ್ಕಂಥ ದಿನಗಳನ್ನು ನಾನು ಯಾವತ್ತೂ ಕೂಡ ನೋಡಿಲ್ಲ. ಒಂದಷ್ಟು ತರಲೆ ಇದ್ದರೂ ಕೂಡ ಕಾಲೇಜು ದಿನಗಳಲ್ಲಿ ಏನಾದರೂ ಕೂಡ ಹೊಸತನವನ್ನು ಕೊಡಬೇಕು, ಏನಾದರೂ ಕೂಡ ಹೊಸ ಕ್ರಿಯೇಟಿವಿಟಿಯನ್ನು ಹುಟ್ಟಾಕಬೇಕು, ಏನಾದರೂ ಹೊಸತನ ನೋಡಬೇಕು ಅಂತೇಳಿ ದಿನದ 24 ಗಂಟೆಯೂ ಕೂಡ ಅವರು ಯೋಚನೆಯನ್ನು ಮಾಡ್ತಕ್ಕಂಥ ವ್ಯಕ್ತಿ. ಬಹುಶಃ ಆತ ಶಿಕ್ಷಕರ ಜೊತೆ ಮಾತನಾಡೋಕ್ಕೆ ನಿಂತರೆ ಆತನೇ ಒಬ್ಬ ಶಿಕ್ಷಕನಾಗಿ ಶಿಕ್ಷಕನಾಗಿ, ವಿದ್ಯಾರ್ಥಿಗಳ ಜೊತೆ ಮಾತನಾಡೋಕ್ಕೆ ನಿಂತರೆ ನಾನೊಬ್ಬ ವಿದ್ಯಾರ್ಥಿ ಅಂತ ತೋರಿಸ್ಕೊಳ್ತಕ್ಕಂಥದ್ದು, ಬಹಳ ಇನ್ವಾಲ್ವ್ಮೆಂಟು ಅಟ್ಯಾಚ್ಮೆಂಟು ಇರ್ತಕ್ಕಂಥ ಕಾರ್ಯದರ್ಶಿ ನಾನು ಎಲ್ಲೂ ನೋಡಿಲ್ಲ. ಖಂಡಿತ ನಾನು ನನ್ನ ಸ್ನೇಹಿತ ಅಂತ ನಾನು ಅತಿಶಯೋಕ್ತಿ ಹೇಳಲ್ಲ, ಅಂತಹ ಕಾರ್ಯದರ್ಶಿಗಳು ಈ ಒಂದು ಶಾಲೆಯಲ್ಲಿ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಒಂದು ಶ್ಲಾಘನೀಯವಾಗಿರ್ತಕ್ಕಂಥ ವಿಚಾರ. ಬಹುಶಃ ನಾನು ತುಂಬ ವರ್ಷಗಳಿಂದ ನೋಡಿದ್ದೇನೆ. ಬಹಳ ಕ್ರಿಯಾಶೀಲ ವ್ಯಕ್ತಿತ್ವ, ಸುಮ್ಮನೆ ಕೂರಲ್ಲ, ಏನಾದರೂ ಒಂದು ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಏನಾದರೂ ಒಂದು ಅಚೀವ್ಮೆಂಟು, ಏನಾದರೂ ಒಂದು ಹೊಸ ಆವಿಷ್ಕಾರಗಳನ್ನು ಮಾಡದಂಗೆ ಈ ಶಿಕ್ಷಣ ಸಂಸ್ಥೆಯಲ್ಲೂ ಕೂಡ ಒಂದಷ್ಟು ವಿಚಾರಗಳನ್ನು ಬೇರೆ ಶಾಲೆಗಳಿಗೂ ಈ ಶಾಲೆಗಳಿಗೂ ನೋಡಿದಂಥ ಸಂದರ್ಭದಲ್ಲಿ ಒಂದಷ್ಟು ಹೊಸ ಶಿಸ್ತು ಸಂಯಮವನ್ನು ಅಳವಡಿಸ್ಕೊಂಡು ಇವತ್ತು ಶಾಲೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು ಕೂಡ ನಾನು ಗಮನಿಸಿದ್ದೇನೆ. ಬಹುಶಃ ಈ ಒಂದು ಸಂದರ್ಭದಲ್ಲಿ ಹೆಚ್ಚು ಮಾತನಾಡಲಿಕ್ಕೆ ತಾವ್ಯಾರೂ ಕೂಡ ಕೇಳಲಿಕ್ಕೆ ತಯಾರಿಲ್ಲ. ತಾವೆಲ್ಲರೂ ಕೂಡ ತಮ್ಮ ಮಕ್ಕಳ ಪ್ರತಿಭೆಯನ್ನು ನೋಡಲಿಕ್ಕೆ ಬಂದಿದ್ದೀರಿ. ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಕರೆಸಿ ನನಗೆ 2 ಮಾತನ್ನು ಆಡಲು ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಆಡಳಿತ ಮಂಡಳಿಗೂ, ವಿಶೇಷವಾಗಿ ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಕಾರ್ಯದರ್ಶಿ ಸತೀಶ್ ರಾಜ್ ಅವರಿಗೂ ಹಾಗೂ ಮುಂದೆ ಕೂತಿರ್ತಕ್ಕಂಥ ಎಲ್ಲ ಪೋಷಕರಿಗೂ ಮತ್ತು ವಿದ್ಯಾರ್ಥಿಗಳಿಗೂ ನಮಸ್ಕರಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಖಂಡಿತ ನೀವು ಹೇಳಿದ್ದು 100ಕ್ಕೆ 100 ಸತ್ಯ. ಸರ್ರು ಸುಮ್ಮನೆ ಇರೋದಿಲ್ಲ,
ನಾವು ಸುಮ್ಮನೆ ಇದ್ರೂ ಖಂಡಿತವಾಗ್ಲೂ ಬಿಡೋದಿಲ್ಲ. ಏನಾದರೂ ಒಂದು ನ್ಯೂ ಥಿಂಗ್ಸ್ ಅವ್ರ ಪಕ್ಕ ಅವ್ರು ಅದನ್ನ ಬರಬೇಕು, ಒಂದು ನ್ಯೂ ಥಿಂಗ್ಸ್ ಏನೋ ಮಾಡಿದ್ರೆ ಅದು 100% ಆಗಬೇಕು ಅನ್ನೋ ಪರ್ಫೆಕ್ಷನಲ್ಲಿ ಮಾಡ್ತಾರೆ. ದಟ್ಸ್ ವೆರಿ ಟ್ರೂ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.